ಗಿಡನ ನೋಡ್ತಾ ಇದ್ದೀರಲ್ವ, ಎಷ್ಟು ಚಿಕ್ಕದಿದೆ ನೋಡಿ. ಏನಿಲ್ಲ ಅಂದರೂ ಒಂದು 2 ಅಡಿಯಿಂದ 3 ಅಡಿ ಉದ್ದ ಇರ್ಬೋದು ಅಷ್ಟೇ. ಇದರಲ್ಲಿ ಒಂದು ಹಣ್ಣು ಬಿಟ್ಟಿದೆ, ಸೀತಾಫಲ ಹಣ್ಣು. ಎಲ್ಲಿ ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ನೋಡೋಣ, ಹೇಳಿ. ನಾನು ತೋರ್ಸೋಕ್ಕೂ ಮುಂಚೆ ಯಾರಾದರೂ ಕಮೆಂಟ್ ಮಾಡಿ ಅದರಲ್ಲಿ ಎಲ್ಲಿದೆ ಹಣ್ಣು ಅಂತ. ಏನೋ ಯಾರಿಗೂ ಆಗಲ್ಲ, ನಾನೇ ತೋರಿಸ್ತೀನಿ, ಓಕೆನಾ? ನನಗಂತೂ ತುಂಬಾ ಶಾಕ್ ಆಗೋಯ್ತು. ಇಷ್ಟು ಸಣ್ಣ ಗಿಡದಲ್ಲಿ ಇಷ್ಟು ದೊಡ್ಡದು ಒಂದೇ ಒಂದು ಹಣ್ಣು ಬಿಟ್ಟಿರೋದು. 4-5 ಹೂ ಬಿಟ್ಟಿತ್ತು, ಬಟ್ ಅದು ಉದ್ರೋಗಿ ಒಂದೇ ಒಂದು ಹಣ್ಣು ಬಿಟ್ಟಿದೆ ಕೆಳಗಡೆ. ಇನ್ನೂ ಹಣ್ಣಾಗಿಲ್ಲ, ಕಾಯಿ ಅದು, ಓಕೆನಾ? ಪೇಂಟ್ ಎಲ್ಲ ಮಾಡ್ತಿರೋದ್ರಿಂದ ಗಿಡಗಳ ಮೇಲೆಲ್ಲ ಪೇಂಟ್ ಎಲ್ಲ ಉದುರು ಬಿಟ್ಟಿದೆ. ನೋಡಿ, ಇಲ್ಲಿದೆ ನೋಡಿ ಸೀತಾಫಲ ಹಣ್ಣು. ನನಗಂತೂ ಸೀತಾಫಲ ಹಣ್ಣು ಅಂದರೆ ತುಂಬಾ ಇಷ್ಟ. ಅದು ನೋಡಿ ಒಂದೇ ಒಂದು ಬಿಟ್ಟಿದೆ, ಅದರಲ್ಲಿ ಹುಳಗಳು ಎಷ್ಟಿದೆ ಅಂದರೆ. ನಾವು ಆರ್ಗ್ಯಾನಿಕಾಗಿ ಯೂಸ್ ಮಾಡ್ತೀವಿ, ಏನು ಔಷಧಿ ಎಲ್ಲ ಹೊಡೆಯೋಕ್ಕೆ ಹೋಗಲ್ಲ. ನಾವು ಒಂದನ್ನು ಅವಲಂಬಿಸ್ಕೊಂಡು ತಿಂತಿರ್ತೀವಿ. ಆ ಹಣ್ಣನ್ನು ಕೆಲವೊಂದು ಹುಳಗಳು ಅವಲಂಬಿಸ್ಕೊಂಡು ಜೀವನ ಮಾಡ್ತಾ ಇರ್ತವೆ ಅಲ್ವಾ. ಸೊ ನಾವು ತಿನ್ನೋವರೆಗೂ ಅವು ಅದರಲ್ಲಿ ಜೀವನ ಮಾಡ್ಕೊಂಡು ಇರಲಿ ಅಂತ ಒಂದು ಕಡೆ ಅನಿಸುತ್ತೆ. ಇನ್ನೊಂದು ಕಡೆ ಅಯ್ಯೋ ನಾವು ತಿನ್ನೋ ಹಣ್ಣನ್ನೆಲ್ಲ ತಿನ್ಕೊಂಡ್ಬಿಡುತ್ತೆ, ಹಾಳು ಮಾಡಿಬಿಡುತ್ತೆ ಅಂತ ಒಂದು ಫೀಲು ಇರುತ್ತೆ. ಬಟ್ ನಮ್ಗೆ ಯಾವುದೇ ರೈಟ್ಸ್ ಇಲ್ಲ ಒಂದು ಹುಳನ ಸಾಯಿಸೋದಕ್ಕಾದ್ರೂ, ನೀನು ಇದನ್ನು ಯಾಕೆ ತಿಂತೀಯ ಅನ್ನೋದಕ್ಕಾದ್ರೂ. ನಾವು ತಿಂದಂಗೆ ಅವು ತಿನ್ನಬೇಕು ಅಲ್ವಾ, ನಾವು ಬದುಕ್ದಂಗೆ ಅವಕ್ಕೂ ಒಂದು ಜೀವನ ಇರುತ್ತೆ ಅಲ್ವಾ. ಸೊ ಯಾರ ಜೀವನದಲ್ಲೂ ಹೋಗಿ ಹಾಳು ಮಾಡಬಾರ್ದು ಅವ್ರವ್ರ ಜೀವನನ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡಿರಲಿ ಅಂತ ಬಿಟ್ಬಿಡಬೇಕು. ಸೊ ಇದರಲ್ಲಿ ಈ ಹಣ್ಣನ್ನು ನೋಡಿ ತುಂಬಾ ಖುಷಿ ಆಯಿತು. ನೋಡ್ತಾ ಇರ್ಬೋದು ನೀವು, ಗಿಡ ನೋಡಿ ಅಷ್ಟೇ ಇರೋದು, ಉದ್ದನೂ ಅಷ್ಟೇ ಇರೋದು, ಅಗಲ ಆ ಕಡೆ ಈ ಕಡೆ ಓಡ್ಕೊಂಡ್ಬಿಟ್ಟಿದೆ. ಇನ್ನು ಅದು ಬಿಟ್ಟರೆ ಈ ಕಡೆ ಬಂದರೆ ಮೂಸಂಬಿ ಹಣ್ಣು. ಇದು ಗಿಡನ ಹಾಕಿಬಿಟ್ಟು ಒಂದು 7-8-10 ವರ್ಷ ಮೇಲೆ ಆಗಿದೆ. ಇವಾಗ ಬಿಟ್ಟಿದೆ ಮೂಸಂಬಿ ಹಣ್ಣು. ಕಾಯಿ ಸೈಜ್ ಅಂತೂ ಚೆನ್ನಾಗಿ ಬಂದಿದೆ. ಈ ಕಡೆ ನಮ್ಮ ಸೂರ್ಯ ಮಾಮ ಹಾಯ್ ಹೇಳ್ತಿದ್ದಾನೆ. ಓಕೆ, ಕಾಯಿ ಮಾತ್ರ ಚೆನ್ನಾಗಿ ಬಿಟ್ಟಿದೆ, ಒಳ್ಳೆ ಸೈಜ್ ಇದೆ. 4-5 ಬಿಟ್ಟಿದೆ. ವೆಯ್ಟ್ ಮಾಡಬೇಕು ಹಣ್ಣಾಗೋವರೆಗೂ. ಸೂರ್ಯ ಬೆಳಗ್ಗೆ ಒಂದು 9 ಗಂಟೆ 9:15 ಹಿಂಗೆ ವೀಡಿಯೋ ಮಾಡಿರೋದು ನಾನು, ಫ್ರೆಶ್ ಆಗಿ. ಒರಿಜಿನಲ್ ವಾಯ್ಸು ಇದೆ, ನಾನು ಆವಾಗ ವಾಯ್ಸ್ ಕೊಟ್ಟಿಲ್ಲ, ಜಸ್ಟ್ ಆಗಿ ವೀಡಿಯೋ ಮಾಡಿಕೊಂಡು ಆಮೇಲೆ ವಾಯ್ಸ್ ಕೊಟ್ಟಿರೋದು. ಸೊ ಅದರದ್ದು ವಾಯ್ಸ್ ರಿಮೂವ್ ಮಾಡಲ್ಲ ನಾನು, ಕೇಳಿಸ್ಕೊಳ್ಳಿ. ಆ್ಯಂಡ್ ಸನ್ಲೈಟು ಬೀಳ್ತಾ ಇರೋದು ನನಗೊಂಥರ ಇಷ್ಟ ಆಗ್ತಾಯಿತ್ತು. ಕದ್ದು ಮುಚ್ಚಿ ಅದು ನನ್ನ ಹತ್ರ ಬರ್ತಿದೆ ಅನ್ನೋ ಥರ ಹಿಂಗೆ ಬರ್ತಾಯಿತ್ತು ಅಲ್ವಾ. ಸೊ ಇನ್ನು ಅದು ಬಿಟ್ಟರೆ ಪಕ್ಕದಲ್ಲೇ ಇನ್ನು ಸೀಬೆ ಮರ ಇದೆ, ನೀವು ನೋಡ್ತಾ ಇರ್ಬೋದು. ಅದ್ರ ಪಕ್ಕದಲ್ಲಿ ಮಾವಿನ ಮರ ಇದೆ, ಸೀಬೆ ಮರ ಇದೆ. 2 ಅಂಟ್ಕೊಂಡೇ ಬೆಳೆದಿರೋದು. 3 ಗಿಡ, ಮಾವಿನ ಮರ, ಸೀಬೆ ಹಣ್ಣು ಮತ್ತು ಮೂಸಂಬಿ ಗಿಡ, 3 ಗಿಡನೂ ಒಟ್ಟಿಗೆ ಇದೆ. ಸೊ ಸೀಬೆ ಹಣ್ಣು ಇನ್ನು ಇವಾಗ ಚಿಗುರುಕೊಂಡು ಎಲ್ಲ ಹೂ ಬಿಟ್ಟು ಈಚೆಗಳು ಆಗ್ತಾಯಿದೆ. ಚೆನ್ನಾಗಿ ಬಿಟ್ಟಿದೆ. ಅದು ಆ ಕಡೆ ಮನೆ ಕಟ್ಟಬೇಕಾದ್ರೆ ಸ್ವಲ್ಪ ಗಿಡ ಎಲ್ಲ ಕಟ್ ಮಾಡಿಬಿಟ್ವಿ. ಅವ್ರ ಮನೆ ಕಡೆ ಸೈಟ್ಗೆ ಜಾಸ್ತಿ ಹರಡ್ಕೊಂಡ್ಬಿಟ್ಟಿತ್ತು. ಆವಾಗ ಒಂದು ನಿಂಬೆಹಣ್ಣು ಗಿಡ ಚೆನ್ನಾಗಿ ಫಲವತ್ತಾಗಿ ನಿಂಬೆಹಣ್ಣು ಬಿಡ್ತಾಯಿತ್ತು. ಏನಿಲ್ಲ ಅಂದರೂ 100-150 ನಿಂಬೆಕಾಯಿ ಬಿಡೋ ಅಂಥ ಗಿಡ ಯಾವಾಗಲೂ ಕರಾವಿದ್ದಂಗೆ ಇರ್ತಾಯಿತ್ತು. ಸೊ ಅವ್ರ ಮನೆ ಕಟ್ಟೋದ್ರು ಅಲ್ವಾ, ಆವಾಗ ಗಿಡನ ಸ್ವಲ್ಪ ಕಟ್ ಮಾಡಿದ್ವಿ. ಆಮೇಲೆ ಮಳೆ ಬಂದು ಸಿಡ್ಲು ಬಡಿದ್ಬಿಟ್ಟು ಆ ಗಿಡ ಬುಡಕ್ಕೇ ಮುಟ್ಟೋಗಿತ್ತು. ಸೊ ಅದು ಹೋಯ್ತು. ಇವಾಗ ಮೂಸಂಬಿ ಹಣ್ಣು ಗಿಡ ಒಂದಿದೆ. ಸೀಬೆ ಹಣ್ಣು ನೋಡ್ತಾ ಇರ್ಬೋದು ನೀವು, ಮೇಲ್ಗಡೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಈಚ್ಗಳು. ಐ ಥಿಂಕ್ ಇದು ವರಮಹಾಲಕ್ಷ್ಮಿ ಪೂಜೆಗೂ ಸಿಗೋದು ಡೌಟು, ಗೌರಿ ಗಣೇಶ ಹಬ್ಬಕ್ಕೆ ಸಿಗೋದು. ಇನ್ನು ಅದ್ರ ಪಕ್ಕದಲ್ಲಿ ಬಂದರೆ ಸಪೋಟ ಹಣ್ಣು. ನನಗೆ ಸಪೋಟ ಹಣ್ಣು ಗಿಡದಲ್ಲಿ ಅದು ಗುಂಚಾಗಿ ಹೂ ಬಿಡುತ್ತೆ ಅಲ್ವಾ, ಈಚು ಹೂ ಬಿಡೋದು. ಬಟ್ ಇದಿಷ್ಟೊಂದು ಹೂಗಳು ಬಿಟ್ಟಿರುತ್ತೆ, ಬಟ್ ಅದರಲ್ಲಿ ಕಾಯಿ ಬಿಡೋದು ಕಮ್ಮಿನೇ, ಒಂದೊಂದೇ ಬಿಡುತ್ತೆ ನೋಡಿ. ಅಷ್ಟು ಗುಂಚಲ್ಲಿ ಒಂದೇ ಒಂದು ಹಣ್ಣಿರುತ್ತೆ, ಬಿಡುತ್ತೆ ಕಾಯಿ ಈಚು. ಅದಿನ್ನೂ ಚಿಕ್ಕದು, ಇನ್ನೂ ದೊಡ್ಡದಿಲ್ಲ, ಬಟ್ ತುಂಬ ಬಿಟ್ಟಿದೆ. ಒಂದು 60-70 ಕಾಯಿ ಬಿಟ್ಟಿತ್ತು. ಕುಯ್ದು ತಿನ್ಕೊಂಡ್ವಿ. ನಾವು ತಿಂದಿರೋದಕ್ಕಿಂತ ಅಲ್ಲಿ ಪಕ್ಷಿಗಳು ತಿಂದಿರೋದೇ ಜಾಸ್ತಿ. ತುಂಬ ಮೇಲ್ಗಡೆ ಇರೋದನ್ನೆಲ್ಲ ನಾವು ಕಿತ್ಕೊಂಡ್ಬಿಟ್ಟಿಲ್ಲ, ಅವೇ ತಿನ್ಕೊಂಡ್ಲಿ ಅಂದ್ಬಿಟ್ಟು. ಮತ್ತು ಒಂದು 4-5 ಅಳಿಲ್ಗಳು ರೆಗ್ಯುಲರಾಗಿ ಬರುತ್ತೆ, ಇಲ್ಲಿ ಓಡಾಡ್ಕೊಂಡಿರುತ್ತೆ. ಸೊ ಪಾಪ ಅವು ತಿನ್ಕೊಂಡ್ಲಿ ಅಂದ್ಬಿಟ್ಟು ಅವಕ್ಕೂ ಬಿಟ್ಬಿಟ್ಟು ನಮಗೂ ತಿನ್ನೋದಕ್ಕೆ ಕುಯ್ಕೊಂಡಿದ್ದೀವಿ. ಇನ್ನು ಇದು ಈಚು ಈ ಕಡೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ನಾನು ನಿಮಗೆ ಮೊದಲೇ ಹೇಳಿದಾಗೆ ನನಗೆ ಆ ಹೂವುಗಳನ್ನ ನೋಡೋದಕ್ಕೆ ಇಷ್ಟ. ಏನೋ ಸಪೋಟ ಹಣ್ಣು ತುದಿಯಲ್ಲಿ ಒಂಥರ ಗ್ರೀನಾಗಿ ಚೆನ್ನಾಗಿರುತ್ತೆ, ಮೊಗ್ಗು ಮತ್ತು ಹೂವು, ಆ ಈಚು ಎಲ್ಲ ಬಿಟ್ಟಿರುತ್ತಲ್ಲ, ಅದನ್ನು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ನಾನು ಈ ಥರ ವ್ಯೂ ಕೊಟ್ಟಿದ್ದೀನಿ, ಯಾವ ಥರ ಕಾಣಿಸ್ತಿದೆ, ಆಕಾಶದ ಮೇಲೇ ಇದೆ ಅನ್ನೋ ಥರ ಕಾಣಿಸ್ತಿದೆ. ಸಪೋಟ ಹಣ್ಣು ಗಿಡ ತುಂಬ ಹೈಟಿಗಿದೆ, ಇದು ಹೈಟಿಗೆ ಬೆಳೆದುಬಿಟ್ಟಿದೆ, ಕೆಳಗಡೆನೇ ಛತ್ರಿ ಥರ ಹರಡ್ಕೊಂಡಿಲ್ಲ. ಸೊ ಕಿತ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಅದಕ್ಕೊಂದು
ಕಿತ್ಕೊಳ್ಳೋದಕ್ಕೆ ಹಣ್ಣು ಕುಯ್ಕೊಳ್ಳೋದಕ್ಕೆ ಒಂದು ವಾಟ್ರ್ ಬಾಟ್ಲಲ್ಲಿ ಒಂದು ರೆಡಿ ಮಾಡ್ಕೊಬೇಕು. ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದೀನಿ, ಹಣ್ಣು ಕೀಳೋದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಆ ರೀತಿ ಟ್ರೈ ಮಾಡಬೇಕು. ಓಕೆ, ಅದನ್ನು ಮಾಡಿದಾಗ ನಾನು ನಿಮಗೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಈ ಚಾನಲಲ್ಲಿ ನಾನು ಜಾಸ್ತಿ ಪ್ಲ್ಯಾಂಟ್ಸು ಮತ್ತು ಈ ಥರ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತೀನಿ. ಸೊ ನನಗೆ ಸಪೋರ್ಟ್ ಮಾಡಿ, ಓಕೆನಾ. ಸದ್ಯಕ್ಕೆ ಇವಾಗ ಮಗಳು ಜೊತೆ ಯಾವುದು ವೀಡಿಯೋಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವಳು 7th ಸ್ಟ್ಯಾಂಡರ್ಡು. ಸೊ ಅವಳು ಓದ್ಕೊಳ್ಳೋದಕ್ಕೆ ಅವಳ ಕಡೆ ಗಮನ ಕೊಡಬೇಕು. ಸೊ ಹಾಗಾಗಿ ಅವಳಿಲ್ದಲೇ ಇದ್ದಾಗ ನಂದು ಈ ವಿಡಿಯೋಗಳ ಪ್ರೋಗ್ರಾಮ್ನ ಇಟ್ಕೊಂಡು ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ, ಓಕೆನಾ. ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಇದು ಬಂದು ಎಳ್ಳಿಕಾಯಿ ಗಿಡ, ಮೂಕ್ ಎಳ್ಳಿಕಾಯಿ ಅಂತೀವಿ ನಾವು. ಹುಳಿ ಚೆನ್ನಾಗಿರುತ್ತೆ ಇದರಲ್ಲಿ, ಕಾಯಿ ತುಂಬಾ ಬಿಡುತ್ತೆ. ಒಂದೇ ಒಂದು ಗಿಡ ಇದ್ದರೆ ಸಾಕು, ದಿನ ಕರಾವಿದ್ದಂಗೆ. ಇದೂ ಅಷ್ಟೇ, ವರ್ಷ ಪೂರ್ತಿ ಕಾಯಿ ಇರುತ್ತೆ. ಇನ್ನು ನೋಡಿ, ಇನ್ನೂ ಕಾಯಿಗಳು ಹಂಗೆ ಇದೆ. ಆಲ್ರೆಡಿ ಮತ್ತೆ ಚಿಗುರುಕೊಂಡು ಆವಾಗಲೇ ಮೊಗ್ಗೆಲ್ಲ ಆಗಿ ಹೂವು ಅರಳ್ತಾ ಇದೆ. ಮತ್ತು ಅದು ಇನ್ನೂ ಹಳೆ ಕಾಯಿಗಳು ಇನ್ನೂ ಹಂಗೆ ಇದೆ, ಒಂದು 20ರಿಂದ 30 ಕಾಯಿಗಳಿರ್ಬೋದು. ಇನ್ನು ಇದು ಇಷ್ಟುದ್ದ ಇದೆ ನೋಡಿ. ಇನ್ನು ಅದ್ರ ಪಕ್ಕದಲ್ಲೇ ಬಂದು ನೆಲ್ಲಿಕಾಯಿ ಗಿಡ ಇವಾಗ ಈಚಿಲ್ಲ. ಒಟ್ಟಿನಲ್ಲಿ ನೆಲ್ಲಿಕಾಯಿನೂ ತುಂಬಾ ಬಿಡುತ್ತೆ. ನಾವು ತಿಂದಿರನೇ ಎಲ್ಲ ಕೆಳಗಡೆ ಉದ್ರಿ ಹೋಗ್ಬಿಡುತ್ತೆ. ಅಂದರೆ ಇದು ಬೆಟ್ಟದ ನೆಲ್ಲಿಕಾಯಿ ಅಲ್ಲ. ಬೆಟ್ಟದ ನೆಲ್ಲಿಕಾಯಿ ಆದರೆ ಉಪ್ಪಿನಕಾಯಿ ಹಾಕೆಲ್ಲ ಇಟ್ಕೊಬೋದು. ನನಗೆ ಈ ನೆಲ್ಲಿಕಾಯಿಗಿಂತ ಬೆಟ್ಟದ ನೆಲ್ಲಿಕಾಯಿ ಇಷ್ಟ. ಇದು ಮೈಸೂರು ನೆಲ್ಲಿಕಾಯಿ ಅಂತಾರೆ ಅಲ್ವಾ, ಆ ಥರ ನೆಲ್ಲಿಕಾಯಿ ಇದು. ಇದೂ ಈಚುಗಳೆಲ್ಲ ಇನ್ನೂ ಬಿಟ್ಟಿದೆ ಮೇಲ್ಗಡೆ, ನಂಗೆ ತೋರ್ಸೋಕ್ಕಾಗಿಲ್ಲ. ಅಂದರೆ ಬರೀ ಎಲೆಗಳೇ ತುಂಬ್ಕೊಂಡ್ಬಿಟ್ಟಿದೆ. ಇನ್ನು ಅದ್ರ ಕೆಳಗಡೆ ಪಾಟಲ್ಲಿ ಅದೇ ಹುಟ್ಟಿರೋದು ಟೊಮೆಟೊ ಹಣ್ಣು ಗಿಡ. ಇದರಲ್ಲಿ ಒಂದು 7-8 ಟೊಮೆಟೊ ಕುಯ್ಕೊಂಡ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಬಿಟ್ಟಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ಇದು ಪಾಟಲ್ಲಿರೋದು ಹಿಂಗಿದೆ. ಇನ್ನೂ ಒಂದು ಕೆಳಗಡೆ ಹಾಕಿದ್ದೀವಿ ನೆಲದಲ್ಲಿ, ಅದು ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ನೋಡಿ. ಆದ್ರೂ ಪಾಟಲ್ಲಿ ಹಾಕೋದು ಸ್ವಲ್ಪ ಕಾಯಿ ಕಮ್ಮಿನೇ. ಇನ್ನು ಅದ್ರ ಜೊತೆ ಒಂದು ಗಣಕೆ ಹಣ್ಣು ಗಿಡನೂ ಇದೆ ನೋಡಿ. ಇದು ನೆಲದಲ್ಲಿ ಹಾಕಿರೋದು, ಇದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಕಾಯಿ ಆಗಿರ್ಬೋದು, ಅದು ಫಲವತ್ತಾಗಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ಹೂವು ಈಚು ಎಲ್ಲನೂ ಎಷ್ಟು ಚೆನ್ನಾಗಿದೆ. ಮತ್ತು ಆ ಗಿಡನೂ ನೋಡ್ತಾ ಇರ್ಬೋದು ನೀವು, ಗಿಡ ಎಷ್ಟು ಚಿಕ್ಕದು, ಕಾಯಿ ಎಷ್ಟೊಂದು ಬಿಟ್ಟಿದೆ ಅಂತ. ಪಾಟಿಗೆ ಹಾಕೋದಕ್ಕೂ, ಪಾಟಲ್ಲಿ ಬೆಳೆಸೋದಕ್ಕೂ, ನೆಲದಲ್ಲಿ ಬೆಳೆಸೋದಕ್ಕೂ ಇದೇ ವ್ಯತ್ಯಾಸ ನೋಡಿ. ಪಾಟಲ್ಲಿ ಸ್ವಲ್ಪ ಇಳುವರಿ ಕಮ್ಮಿ ಇರುತ್ತೆ, ಭೂಮಿಯಲ್ಲಿ ಹಾಕಿದ್ರೆ ನಮ್ಮ ಭೂಮಿ ತಾಯಿ ಎಂಥ ವಿಶಾಲ ಹೃದಯದವರು ಭೂಮಿ ತಾಯಿ, ಅದಕ್ಕೆ ಭೂಮಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಬೆಳೆ ಬರುತ್ತೆ. ಸೊ ಇನ್ನು ಇದು ಸಬ್ಜಾ ಸೀಡ್ಸ್ ಮಾಡ್ತಾರಲ್ವ, ಅದು ಈ ತುಳಸಿ ಗಿಡದಿಂದನೇ. ಇದು ಘಮ ಘಮ ಅಂತ ಬರುತ್ತೆ ತುಳಸಿ ಗಿಡ, ಆ ಥರ ತುಳಸಿ ಗಿಡ ಅದರಲ್ಲೇ ಮಾಡೋದು. ಇನ್ನು ಈ ಕಡೆ ಪಾಟಲ್ಲಿ ಒಂದು ಗಣಕೆ ಹಣ್ಣು ಗಿಡ ಹುಟ್ಟಿದೆ ನೋಡಿ. ಇದು ಚೆನ್ನಾಗಿ ಬಿಟ್ಟಿದೆ ಗಣಕೆ ಹಣ್ಣು, ಕಾಯಿ ಇದರಲ್ಲೆಲ್ಲ. ಇನ್ನು ಆ ಕಡೆ ಒಂದಿದೆ, ಅದರಲ್ಲಿ ಹಣ್ಣು ಚೆನ್ನಾಗಿ ಬಿಟ್ಟಿದೆ. ಇನ್ನು ಇದು ಬಂದು ಕರ್ಬೇವಿನ ಸೊಪ್ಪು ಗಿಡ, ಇದನ್ನು ಕೆಳಗಡೆಯಿಂದ ಚಿಗುರು ಹೊಡಿತಾ ಇದೆ. ಇನ್ನು ಕೆಳಗಡೆ ಸ್ಟ್ರಾಬೆರಿ ಗಿಡದ ಇದರಲ್ಲಿ ನಾನು ಸ್ವಲ್ಪ ಮೆಂತ್ಯನ ನೆನೆಸಿ ಹಾಕಿದ್ದೆ, ಬಟ್ ನೀರು ಬಿಡಬೇಕಾದ್ರೆ ಫೋರ್ಸಾಗಿ ಬಿಟ್ಬಿಟ್ಟು ಗಿಡ ಎಲ್ಲ ಮಲ್ಕೊಂಡ್ಬಿಟ್ಟಿದೆ. ನೀರನ್ನ ಸ್ವಲ್ಪ ನಿಧಾನಕ್ಕೆ ಹಾಕಬೇಕಿತ್ತು ನಾನು. ಇನ್ನು ಇದು ಕರ್ಬೇವಿನ ಸೊಪ್ಪು ಗಿಡ ಈ ಥರ ಇದೆ ನೋಡಿ, ಇಷ್ಟು ದೊಡ್ಡದಿದೆ ಕರ್ಬೇವಿನ ಸೊಪ್ಪು ಗಿಡ. ಆ ಕಡೆ ಈ ಕಡೆ ಪುಟಾಣಿ ಗಿಡಗಳು ತುಂಬಾ ಹುಟ್ಟಿದ್ದಾವೆ. ಕಿತ್ತಾಕ್ತಾ ಇರ್ತೀವಿ ಏನಕ್ಕೆ ಅಷ್ಟೊಂದೆಲ್ಲ ಅಂತ. ಇನ್ನು ಆ ಕಡೆ ತೊಂಡೆಕಾಯಿ ಗಿಡ ಎಲ್ಲ ಇದೆ, ನಾನು ತೋರಿಸಿಲ್ಲ ಈ ವಿಡಿಯೋದಲ್ಲಿ. ಅದು ಪಾಟಲ್ಲಿ ಹಾಕಿದ್ದೀನಿ, ನೆಲದಲ್ಲಿ ಹಾಕಿದ್ದು ಹೋಗ್ಬಿಟ್ಟಿತ್ತು. ಹೆಂಗೋ ಅದೇ ಇದರಲ್ಲಿ ಚಿಗುರುಕೊಂಡಿತ್ತು ಅಂದ್ಬಿಟ್ಟು ಮತ್ತೆ ನಾನು ಅದನ್ನು ಪಾಟಿಗೆ ಹಾಕ್ಬಿಟ್ಟಿದ್ದೀನಿ, ಸೇಫ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನೋಡಿ, ಇಲ್ಲೊಂದು ಕರ್ಬೇವಿನ ಸೊಪ್ಪು ಗಿಡ ಇದೆ, ಅದ್ರ ಪಕ್ಕದಲ್ಲಿ ರೋಸ್ ಬಿಟ್ಟಿತ್ತು. ರೋಸ್ ನೋಡಿ ತುಂಬಾ ಖುಷಿ ಆಯಿತು ನನಗೆ. ಅದರಲ್ಲಿ ಮೊಗ್ಗು ಇನ್ನೂ ಒಂದು 7-8 ಮೊಗ್ಗಿದೆ, ಓಕೆನಾ. ನೋಡಿ, ಇಲ್ಲಿ 2 ಮೊಗ್ಗಿದೆಯಾ, ಇಲ್ಲೊಂದಿದೆಯಾ, 3 ಆಯಿತಾ, ಇಲ್ಲಿ 4 ಮೊಗ್ಗಿದೆ. 4, 3, 7, ಇನ್ನು ಕೆಳಗಡೆ ಬಂದಿದೆ 8 ಮೊಗ್ಗು ಬಿಟ್ಟಿದೆ. ಒಂದು 7-8 ಹೂವು ಕಿತ್ಬಿಟ್ಟಿದ್ದೀವಿ, ಮತ್ತೆ ಅಷ್ಟು ಮೊಗ್ಗಾಗಿದೆ. ಈ ಕಡೆ ನೋಡಿ ಗಣಕೆ ಹಣ್ಣು, ಇಲ್ಲಿ ಹಣ್ಣಾಗಿರೋದು ಇಲ್ಲಿದೆ ನೋಡಿ. ಪೇಂಟ್ ಎಲ್ಲ ಬಿದ್ದುಬಿಟ್ಟಿದೆ, ಪೇಂಟ್ ಮಾಡ್ತಾಯಿದ್ದಾರೆ ಆ ಕಡೆ ಗೋಡೆಗಳೆಲ್ಲ. ಸೊ ಗಿಡಗಳ ಮೇಲೆಲ್ಲ ಪೇಂಟ್ ಬಿದ್ದಿದೆ, ಹಣ್ಣುಗಳ ಮೇಲೇನು ಬಿದ್ದಿಲ್ಲ, ಎಲೆಗಳ ಇಲ್ಲೂ ಸ್ವಲ್ಪ ಗಣಕೆ ಹಣ್ಣು ಗಿಡ ಇದೆ. ಇದರಲ್ಲಿ ಚೆನ್ನಾಗಿ ಹಣ್ಣಾಗಿದೆ, ಹಣ್ಣು ಬಿಟ್ಟು ಆಲ್ರೆಡಿ ಉದುರು ಹೋಗ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ಪೇಂಟ್ ಮಾಡಿರೋದ್ರಿಂದ ಎಲ್ಲ ಗಿಡಗಳ ಮೇಲೂ ಪೇಂಟ್ ಎಲ್ಲ ಆರಿಬಿಟ್ಟಿದೆ. ಸೊ ಇದು ನಮ್ಮ ಮನೆ ಸುತ್ತಮುತ್ತ ಇರೋ ವಾತಾವರಣ. ಇದೇ ಥರ ಗಾರ್ಡನ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅಂದರೆ ಗಾರ್ಡನ್ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್ ಎಲ್ರಿಗೂ.